ವಿದೋಷಸತ್ಸುಕ ಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ಹೇಳ್ತಾರೆ ಸ್ತುತಿ. ತಿನ್ನು ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದನ್ನು. ಯಾವುದನ್ನು? ಹಿಂಕಾರ ಸಾಮಾಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಸರ್ವೋತ್ತಮ ದೇವಾ ಇತರ ಮೂರ್ತಿರಾಮಪಿ ಸರ್ವಗುಣಪೂರ್ತಿ ಉಪಾಸನೆ ನಾರಾಯಣೋಪಾಸನಮೇ ಭವತಿ. ವೆರಿ ಇಂಪಾರ್ಟೆಂಟ್. ದೇವರಿಗೆ ಯಾವ ರೂಪೋಪಾಸನೆ ಮಾಡಿದರೂ ಕೂಡ ಏನಾಗುತ್ತದ? ನಾರಾಯಣ ಉಪಾಸನೆ ಆಗುತ್ತೆ. ಯಾಕೆ? ರೂಪರು ಭೇದ ಇಲ್ಲ ಅದರಿಂದಾಗಿ. ಆದರೆ ಬಿಂಬರೂಪಕ್ಕೂ ಪರಮಾತ್ಮರೂ ಭೇದ ಇಲ್ಲ. ಈ ಮಧ್ಯೆ ಅವತಾರಕ್ಕೂ ಭೇದ ಇಲ್ಲ. ವಿಶೇಷ ಅಂತ ಒಂದಿದೆ, ನೆನಪಿರ್ಬೇಕು. ಏನಿದೆ? ವಿಶೇಷ ಇದೆ. ಆದ್ದರಿಂದ ಅನಂತ ಚತುರ್ಸ್ವರ್ಥ ಬಿಡ್ತಾರೆ. ಇದು ಸಾಲಿಗ್ರಾಮ ಪೂಜೆ ಆಗಿಬಿಟ್ಟಿದೆ, ಮತ್ತೆ ಯಾಕೆ ಮಾಡಬೇಕು ಅಂತ ಬಿಡ್ಬೋದು ಬೇಕಾದ್ರೆ. ಹೌದಲ್ಲ? ಕೆಲವರು ಅಲ್ಲಿ ತಂದುಕೊಂಡ್ರೆ ದೋಷ ಏನು ಅಲ್ಲದು. ಬೇರೆ ಫಲ ಬೇಕಿಲ್ಲ, ಆಗೋಗಿದೆ, ಸಾಕು, ಮಾಡೋದಿಲ್ಲ. ಯಾವ ರಥನೂ ಮಾಡೋದಿಲ್ಲ. ಯಾವುದು ಬೇರೆದು ಇಲ್ಲಿ ಬೇಕಾಸೆ ಮಾಡ್ತೀವಿ, ಬೇರೆ ಮಾಡೋದೇ ಇಲ್ಲ. ಆ ರೀತಿ ಅಂದ್ಕೊಂಡಿದ್ದರೆ ದೋಷ ಏನು ಅಲ್ಲ. ಅದು ಒಂದು ನಮ್ಮ ಅನುಕೂಲದೇ ಮಾಡ್ತೀವಿ ಅಂದರೆ ಮಾಡಿ. ಬಟ್ ಒಂದೇನು ಅಂದರೆ ಮೂಲ ರೂಪಕ್ಕೆ ಅವತಾರ ಭೇದ ಹೇಳಬಾರ್ದು. ಅದು ವಿಶೇಷ ಒಪ್ಪಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಆದ್ದರಿಂದ ಬಿಂಬರೂಪ ಇದೇ ವಿಷಯ ಇಲ್ಲಿ ಬಂದಿರೋದೇ. ಬಿಂಬರೂಪ ಗೊತ್ತಿಲ್ಲದೆ ಹೋದರೂ ಕೂಡ ಎಲ್ಲ ರೂಪಗಳು ಕೂಡ ಅಭಿನ್ನವಾದ್ದರಿಂದ ಅದು ತಿಳ್ಕೊಳ್ಳೋದು ಏನಾಗುತ್ತೆ ನಮಗದು ಉಪಯೋಗ ಆಗೇ ಆಗುತ್ತೆ. ನಾರಾಯಣನ ಉದಾಹರಣೆಗೆ ಇವತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಓದ್ತಾರೆ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಆ್ಯಕ್ಚುಲಿ ಅಲ್ಲ, ಉಪಯೋಗ ಆಗುತ್ತಾ ಇಲ್ಲ? ಎಷ್ಟೊತ್ತು ಅದೇ ಬಂದುಬಿಡುತ್ತೆ ಒಂದು ಸಲ. ಫುಲ್ ರಿಪೀಟ್ 5-8 ವರ್ಷ ಆದಮೇಲೆ ರಿಪೀಟ್ ಆಗೇ ಬಿಡುತ್ತೆ. ಆ ಥರ ಆಗುತ್ತೆ. ಎಷ್ಟೋ ಪರ್ಸೆಂಟ್ ಬಂದುಬಿಡುತ್ತೆ. ಬಟ್ ಅದನ್ನೇ ಬೇರೆ ಆಗಿಲ್ಲ ಇವಾಗ. ಇಲ್ಲಿ ಅದೇ ಇವತ್ತಿನ ಡೇಟ್ ಇದ್ದರೆ ಮಾತ್ರ ವ್ಯಾಲಿಡ್, ಇಲ್ಲೋದ್ರೆ ಇಲ್ಲ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಇದೆ. ರೂಪ ಭೇದ ಇಲ್ಲ. ಆದರೆ ನೀವು ಅದರ ವಿಶೇಷ ಗೊತ್ತಿರೋದ್ರಿಂದ ಪರಮಾತ್ಮ ಯಾವ ರೂಪವಾಸನೆ ನಿಮ್ಗೆ ಇಷ್ಟ ಬಂದಿದ್ದರೆ ಉಪಾಸನೆ ಮಾಡಿ. ಅದರಿಂದ ಬೇಗ ಬಿಂಬರೂಪ ಅನುಕೂಲ ಆಗುತ್ತೆ. ಆದ್ದರಿಂದ ಸಮಸ್ಯೆ ಇಲ್ಲ. ಅದನ್ನು ಹೇಳ್ತಾರೆ. ಸರ್ವಗುಣ ಪೂರ್ತ್ಯರ್ಥತ್ವ ನಾರಾಯಣ ಶಬ್ದಕ್ಕೆ. ನಾರಾಯಣ ಶಬ್ದಕ್ಕೆ ಇರೋ ಅರ್ಥ ಇರೋದ್ರೆ ಸರ್ವಗುಣ ಪೂರ್ತಿ. ಅದೇ ನಾರಾಯಣ, ಆಮೇಲೆ ನಾರಾಯಣ, ಇವೆಲ್ಲ ಅರ್ಥ ಹೇಳಿಬಿಟ್ಟಿದೆ ಈಗಾಗಲೇ. ನಾರ ಅಂದರೆ ಗುಣಗಳು, ಗುಣದಿಂದ ತುಂಬಿದವನು. ಅರ ಅಂದರೆ ದೋಷಗಳು, ಅದಿಲ್ಲದವನು ಎಲ್ಲ ಹೇಳಿರೋದ್ರಿಂದ ನಾರಾಯಣ ಶಬ್ದ ಅರ್ಥನೇ ಎಲ್ಲ ರೂಪಕ್ಕೂ ಮಾಡಬೇಕು. ಅನಿರುದ್ಧಾಶ್ರಯತ್ವ ಗರ್ಭಾಣಾಂ ಪಿತು ಶರೀರಾದ ಅನ್ಯತ್ರ ಪದೇರ್ನಾಪಿ ನಾವಿನಶ್ಯತಿ. ಅದು ಬಂದಿತ್ತು. ಅನಿರುದ್ಧ ಪರಮಾತ್ಮ ರಕ್ಷಣೆ ಮಾಡೋದರಿಂದ ತಂದೆಯಿಂದ ತಾಯಿಗೆ ಗರ್ಭ ಶಿಫ್ಟ್ ಆದಾಗ ಕೂಡ ಏನಾಗೋದಿಲ್ಲ, ಅದು ನಾಶ ಒಂದು ದೇವ್ರ ನೋಡ್ಕೋತಾನೆ ಅಂತ ಹೇಳ್ತಾರೆ. ಸಿಂಪಲ್. ಈಗ ಈ ಹಾರ್ಟ್ ತೆಗೆದಿಟ್ಟರೆ ಬದುಕ್ತಾನೆ ಯಾರು? ಹೋಗಿಬಿಡ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ ಇಲ್ಲಿ? ಡಾಕ್ಟ್ರ್ ಏನು ಮಾಡ್ತಾರೆ? ಸರ್ಜರಿ ಮಾಡಬೇಕಾದ್ರೆ ಗೊತ್ತಾಯ್ತಾ? ಪೂರ್ತಿ ನಿಮ್ಮ ಡೀಲಿಂಗ್ ಆಗಿರುತ್ತೆ. ಬೇರೆ ವ್ಯವಸ್ಥೆ ಮಾಡಿರ್ತಾರೆ ಬದುಕಲಿಕ್ಕೆ, ಬೇರೆ ವ್ಯವಸ್ಥೆ ಮಾಡಿ ಟೆಂಪರರಿಯಾಗಿ ಬೇರೆ ವ್ಯವಸ್ಥೆ ಮಾಡಿರ್ತಾರೆ. ಅದು ಎಲ್ರಿಗೂ ಮಾಡೋಕ್ಕೆ ಬರಲ್ಲ. ಯಾರಿಗೆ ಸಾಧ್ಯ ಅದು? ಗೊತ್ತಿರೋ ಅದು ಪರಮಾತ್ಮ. ಅದರ ಪರಮಾತ್ಮ ನೋಡ್ಕೋತಾರೆ. ಅದರ ಸಮಸ್ಯೆ ಇಲ್ಲ. ಅಪಿ ನಾವಿನಶ್ಯಂತಿ ವರ್ಧಂತೆ ಚ ತತ್ರ ಇವ. ಇವತ್ತು ನೋಡಿ, ಯಾವುದೋ ಕೈ ಕಟ್ಟಾಗಿರುತ್ತೆ, ಇಮ್ಮಿಡಿಯೇಟಾಗಿ ಮಾಡಿ ಚಾಯ್ನ ಆಗಿಬಿಡುತ್ತದೆ. ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಾಡ್ತಾರೆ. ಅದನ್ನು ಕೈ ಎಲ್ಲ ಬಿದ್ದು ತುಟ್ಟ ಬಿದ್ದು ಹೋಗ್ಬಿಟ್ಟಿರುತ್ತೆ, ಜೋಡಿಸ್ಬಿಡುತ್ತೆ. ಆಮೇಲೆ ಬರಲ್ಲ, ಅದು ಡೆಡ್ ಆದಮೇಲೆ ಬರಲ್ಲ. ಅದು ಅಷ್ಟು ಟೈಮ್ ಇರುತ್ತೆ ಅಷ್ಟೇ. ಅಷ್ಟರೊಳಗೆ ಅದು ಲೈಫ್ ಇರಬೇಕು. ಇನ್ನೂ ಅದರೊಳಗೆ ಮಾಡೋಕ್ಕೆ ಬರುತ್ತೆ. ಅದೇ ಯಾರು ಮಾಡೋಕ್ಕೆ ಬರಲ್ಲ. ಈ ಮಧ್ಯೆ ಯಾರು ಮಾಡಬೇಕು? ತಜ್ಞರು ಮಾಡಬೇಕು. ಬೇರೆಯವ್ರು ಮಾಡೋಕ್ಕೆ ಇನ್ನೂ ಹೋಪ್ಲೆಸ್, ಮೊದಲಿಗಿಂತ ಹೋಪ್ಲೆಸ್ ಆಗ್ಬೋದು. ದೇವರಿಗೆ ಅದೆಲ್ಲ ಗೊತ್ತಿದೆ. ಆದ್ದರಿಂದ ಅದಕ್ಕೆ ಬಂತು ಅನಿರುದ್ಧ ಸ್ಥಿತಿ. ಅನಿರುದ್ಧ ಕಾರ್ಯ ಏನು? ಸ್ಥಿತೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ ದೇವಿ ಚ ಶಾಂತಿರಭವತ್ ಶರದಾಂ ಸಹಸ್ರಂ ಅಂತ ಹೇಳಿದ್ದಾರೆ. ಅಂದರೆ ಪರಮಾತ್ಮ ಸ್ಥಿತಿಕರ್ತ. ಆ ಸ್ಥಿತಿ ಮೇಂಟೈನ್ ಮಾಡ್ತಾನೆ. ಅದು ಭಾರಿ ಇಂಪಾರ್ಟೆಂಟ್. ಇವತ್ತು ಬೆಳಿಗ್ಗೆ ಮನೆಗೆ ಇದ್ದಾನೆ, ಊಟಕ್ಕೆ ಲೇಟಾಗಿ ಬರ್ತಾನೆ, ಫ್ಲಾಸ್ಕಾಗಿ ಇಟ್ಬಿಡೋದಿಲ್ಲ. ಸ್ಥಿತಿ ಮೇಂಟೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ಈಗ ಬರೀ ಪಾತ್ರೆಯಲ್ಲಿದ್ದರೆ ಆಗೋದಿಲ್ಲ ಕೆಲಸ, ಅಲ್ಲಿಟ್ರೆ ಆಗುತ್ತೆ. ಅದೆಲ್ಲ ಯಾರಿಗೆ ಸಾಧ್ಯ? ಆ ವಿಷಯ ಇವತ್ತು ಅನಿರುದ್ಧ ರೂಪಿ ಪರಮಾತ್ಮ ಆ ರೀತಿ ಮಾಡ್ತಾನೆ. ಇದು ಸರಿಯಾಗಿ ಅರ್ಥ ಮಾಡ್ಕೋ. ಕಣ್ಣು ಇನ್ನೊಬ್ಬರಿಗೆ ಕೊಡ್ತಾರೆ, ಸತ್ತೋಗಿದ್ದಾರೆ ಇವನು, ಅದಕ್ಕೆ ಹಾಕಿದ್ರೆ ಸರಿ ಹೋಗುತ್ತೆ ಅವರಿಗೆ. ಅದಕ್ಕೆ ಅಲ್ಲಿವರೆಗಿರೋ ಕಾರಣ ಏನಂದರೆ ಪರಮಾತ್ಮ ರಕ್ಷಣೆ ಮಾಡ್ತಾರೆ. ಅದನ್ನು ಇವರು ಇಮ್ಮಿಡಿಯೇಟ್ಲಿ ಏನಾಗಬೇಕಾಗಿತ್ತದು? ಇಮ್ಮಿಡಿಯೇಟ್ ಡೆಡ್ ಆಗದಾಗಿದ್ದು ಯಾರು ಅಂಗದಾನ ಮಾಡೋ ಪ್ರಸಂಗನೇ ಬರ್ತಿರ್ಲಿಲ್ಲ. ಅಂಗದಾನಕ್ಕೆ ಮಹತ್ವ ಬಂದಿದ್ದು ಅದಕ್ಕೋಸ್ಕರ. ಅದು ಮಾಡೋಕ್ಕೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ. ವರ್ಧಂತೆ ತತ್ರ ಇವ. ಮತ್ತೆ ಇಳಿಯುತ್ತೆ, ಮತ್ತೆ ಬೆಳೆಯುತ್ತೆ. ಏನು ನಮ್ಮಲ್ಲೇ ಚೂರಿ ಗುಲಾಬಿಯನ್ನು ಕಟ್ ಮಾಡ್ಕೊಂಬರ್ತಾರೆ, ಇಡ್ತಾರೆ. ಬೆಳೆಯುತ್ತಾ ಇಲ್ಲೋ? ಅದು ಬೆಳೆದ ಬೆಳೆಯುತ್ತೆ. ಅಲ್ಲಿ ಕೈ ಕಾಲು ಕಟ್ ಮಾಡಿದ್ರೆ ಬೆಳೆಯುತ್ತಾ? ಬೆಳೆಯುತ್ತೆ. ಅದು ಪ್ರಾರಂಭ ವಿಶೇಷ ಶಕ್ತಿ ಇಟ್ಟಿದ್ದಾರೆ. ತರ್ತಾರೆ, ಬೇರೆ ಕಡೆ ಹೋಯ್ತಾರೆ, ಮಾಡಿರ್ತಾನೆ, ಇಟ್ಟರೆ ಅಷ್ಟೇ ಬೆಳೆದ್ಬಿಡೋದು. ಕೆಲವರು ಮೋಸ ಬೇರೆ ಮಾಡ್ತಾರೆ, ಸುಮ್ಮನೆ ಇಟ್ಟಿರ್ತಾರೆ. ಏನು ಇರೋದಿಲ್ಲ ಅದರಲ್ಲಿ. ಹೂವು ಅವತ್ತಿನ ಹೂವು ಇರುತ್ತೆ ಅಷ್ಟೇ, ಅದು ಕಿತ್ತಿರ್ತದೆ. ಆಮೇಲೆ ನೋಡಿ ಎಲ್ಲ ಹೋಗಿರುತ್ತೆ, ಮತ್ತೆ ಬರೋದೇ ಇಲ್ಲ. ಮೋಸ.
ಮೋಸ ಅದರಲ್ಲೇ ಮೋಸ ಮಾಡೋಕ್ಕೂ ಬರುತ್ತೆ, ಇದು ಇರುತ್ತೆ. ಅದು ಸರಿ ಅದೇ ಇದ್ದು ಬೇರೆ ಸಮೇತ ಬಂದ ಅದೇ ತಂದರೆ ಅದು ಏನಾಗೋದಿಲ್ಲ, ಸಾಯೋದಿಲ್ಲ, ಬೆಳೆದೇ ಬೆಳಿ. ಅಲ್ಲಿ ಚಿಂತನೆ ಮಾಡಬೇಕು, ಅದಿರುದ್ದು ಪರಮಾತ್ಮ ಇರೋದ್ರಿಂದ ಸಾಧ್ಯ ಇದ್ರೆ ಮಾಡಕ್ಕೆ ಬರ್ತಿರಲಿಲ್ಲ. ಗರ್ಭ ಧಾತಾ ಗರ್ಭಂ ದದಾತು ತೇ ಇತಿ ಶ್ರುತಿ. ಧಾತೆ ಗರ್ಭ ಕಟ್ಟಲಿಕ್ಕೆ ದೇವರ ಅನುಗ್ರಹ, ಶಿಫ್ಟ್ ಆದಾಗ ಸಾಯದೆಲ್ಲಕ್ಕೆ ಅನುಗ್ರಹ, ಬೆಳೆದಕ್ಕೆ ಅನುಗ್ರಹ, ಎಲ್ಲ ಸ್ಟೇಜಲ್ಲೂ ಪರಮಾತ್ಮ ಮಾಡ್ತಾನೆ. ಇತಿ ಭಗವಾನ್ ಅನಿರುದ್ಧ. ಅದಕ್ಕೆ ವಿಷ್ಣು ಸ್ಪಷ್ಟ ಪ್ರಜಾಪತಿರ್ಧಾತ ಇತಿ ಚ ಚತುರ್ಮೂರ್ತಯೋ ಹಿ ಉಚ್ಯತೆ. ಅದಕ್ಕೆ ವಿಷ್ಣು ಸ್ಪಷ್ಟ ಎಲ್ಲ ಪದಗಳು ಏನು ಹೇಳಿದ್ದಾರೆ ಅಂದರೆ ಇದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಕ್ಕೆ ಅಷ್ಟು ಹೇಳಿದ್ದಾರೆ. ಯೋನಿ ಕೃಪ್ತಿ ವಾಸುದೇವಾತ್ ರೂಪಂ ಸಂಕರ್ಷಣಾದ್ಭವೇ. ಯೋನಿ ಪ್ರವೇಶವಾಗೋದು ವಾಸುದೇವ ರೂಪದಿಂದ, ಆಮೇಲೆ ಮುಂದೇನಾಗೋದು ರೂಪ ಬರೋದಕ್ಕೆ ಸಂಕರ್ಷ ಪರಮಾತ್ಮನಿಂದ. ಆಮೇಲೆ ಆಶೇಕ ಕರ್ಮ ಪ್ರದ್ಯುಮ್ನಾಥ್, ಆಶೇಕ ಕರ್ಮ ಮಾಡೋದು ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ. ಅನಿರುದ್ಧಾಚ್ಯ ಧಾರಣ, ಅನಿರುದ್ಧನಿಂದ ಧಾರಣವಾಗುತ್ತೆ. ಒಂದು ಗರ್ಭ ಹುಟ್ಟಬೇಕಾದ್ರೆ ಇಷ್ಟೆಲ್ಲ ಪ್ರೋಸೆಸ್ ಇದೆ, 4 ರೂಪಗಳು ಎಲ್ಲ ಕಡೆ ಫಂಕ್ಷನ್ ಮಾಡಲೇಬೇಕು. ಜ್ಞಾನ ಆದಮೇಲೆ ಏನು ಅಟ್ಯಾಚ್ ಆಗಿದೆ ನಮಗೀಗ, ಯಾರಿಗೆ ಯಾವುದ್ರ ಬಗ್ಗೆ ಅದು ಇಲ್ಲದೆ ಹೇಗೆ ಮಾತಾಡಲಿಕ್ಕೆ ಬರೋದಿಲ್ವೋ, ಯಾವುದೇ ಕೆಲಸ ತಗೊಂಡ್ರು ಕೂಡ ಪಂಚರೂಪಿ ಪರಮಾತ್ಮ ಜ್ಞಾನ ಇರಬೇಕು. ಗರ್ಭಾಶೇಕ ಗರ್ಭಾಧಾನ ಕರಕೆ ಏನಂತ ಕರೀತಾರೆ, ಆಶೇಕ ನಿಷೇಕ ಅಂತ ಕರೀತಾರಲ್ಲ ಅದೇ. ವ್ಯಾಪ್ತೇರ್ ವಿಷ್ಣು ವಾಸುದೇವ ತ್ವಷ್ಟಾ ತ್ವೇಷಾ ದ್ವಿತೀಯಕ ಪ್ರಜಾಪತಿ ಪ್ರಜಾಪಾತ ನಿಷೇಕ ಪಾತರಂ ತ. ಇಲ್ಲೇ ಆಶೇಕ ನಿಷೇಕ ಎರಡು ಒಂದೇ. ಪಾತರಂ ತತಃ ಪ್ರಜಾಪತಿಸ್ತು ಪ್ರದ್ಯುಮ್ನೋ ಧಾತ ಧಾರಣ ಕರ್ಮತಃ. ಧಾತ ಅಂತ ಯಾತ ಕರೀತಾರೆ, ಧಾರಣ ಕರ್ಮ ಮಾಡೋದರಿಂದ. ಧಾತ ಧಾರಣ ಕರ್ಮ ಅಂದ್ರೇನು, ಧಾರಣ ಪೋಷಣ ಕರ್ತ, ಧಾರಣ ಪೋಷಣ ಕರ್ತ. ಅದಕ್ಕೆ ಆ ರೀತಿ ಮಾಡೋದ್ರಿಂದ ಪ್ರದ್ಯುಮ್ನಿಗೆ ಹೇಳ್ತಾರೆ ಪ್ರಜಾಪತಿಸ್ತು ಪ್ರದ್ಯುಮ್ನ ಧಾತ ಧಾರಣ ಕರ್ಮತಃ ಅನಿರುದ್ಧ ಇತಿ ಪ್ರೋಕ್ತಃ. ಕೃಷ್ಣರಾಮೌ ತಥಾ ಅಶ್ವಿನೌ. ಜೊತೆಗೆ ಕೃಷ್ಣ ರಾಮ ಅಶ್ವಿನ ಎಲ್ಲ ಉಪಾಸನೆ ದೊಡ್ಡದು ಮಾಡ್ತಾ ಹೋಗ್ತಾರೆ. ಉಪಾಸನೆ ವಿವರಕ್ಕೆ ಯಾತಕ್ಕೆ ಕೊಡ್ತಾರೆ ಅಂದರೆ ಅರ್ಹರಿಗೆ ಉಪಾಸನೆ ಮಾಡಿದರೆ ಫಲ ಸಿಗುತ್ತೆ ಅಂತ ಅರ್ಥ. ಎಲ್ಲರೂ ಎಲ್ಲ ಟ್ರೈ ಮಾಡಬೇಕು, ಅದು ತಿಳ್ಕೊಂಬಿಟ್ರೆ ಸಾಕು, ಅದು ನಮ್ಮ ಪರ್ಪಸ್ ಮುಗಿತು. ಈ ರೋಡ್ ಎಲ್ಲಿ ಹೋಗುತ್ತೆ ಗೊತ್ತಿದ್ದರೆ ಹೇಳ್ಬೋದೇ ಹೊರತು ನಾವೇ ಹೋಗಿ ಅಲ್ಲಿವರೆಗೆ ಹೋಗಿ ನೋಡಬೇಕಾಗಿಲ್ಲ. ಸಂಬಂಧಪಟ್ಟವ್ರು ಹೋಗ್ತಾರೆ, ನಮಗೆ ಈ ದಾರಿ ಮೈಸೂರು ದಾರಿ ತೋರ್ಸ್ಲಿಕ್ಕೆ ಬಂದರೆ ಸಾಕು, ಅಷ್ಟು ನಮ್ಮ ಪರ್ಪಸ್ಸಿಗೆ ಸಾಕು. ಉಪಯೋಗ ಮೈಸೂರು ದಾರಿ ಗೊತ್ತು, ದಿವಸ ಹೋಗಬೇಕಾಗಿಲ್ಲ, ಅದರೊಳಗೆ ದಾರಿ ಗೊತ್ತಿದ್ಮೇಲೆ ಹೋಗಲೇಬೇಕಲ್ಲ ಅಂತೇನಿಲ್ಲ. ತಿಳ್ಕೊಂಡಿದ್ರೆ ಉಪಯೋಗಕ್ಕೆ ಬರುತ್ತೆ, ಅದು ಸಂಬಂಧಪಟ್ಟವ್ರು ಮಾತ್ರ ಹೋಗಲೇಬೇಕು. ಮೈಸೂರಿಗೆ ಹೋಗಲೇಬೇಕಾದ್ರೆ ಏನು ಮಾಡಬೇಕು ಅವರು, ದಾರಿ ಗೊತ್ತಾರೋ ಸಾಲದು, ಏನು ಮಾಡಬೇಕು ಅವರು, ಅದರಲ್ಲೇ ಕವರ್ ಮಾಡಲೇಬೇಕಲ್ಲ. ಅದಕ್ಕೆ ಉಪಾಸನೆ ಬೇರೆ, ನಾಲೆಡ್ಜ್ ಬೇರೆ. ಇವಾಗ ರತ್ನ ಸೋಡ ಇಡೀ ಎಷ್ಟು ದೇಶ ಕಾಣುತ್ತೆ ನಮಗೆ, ಕಂಡು ದೇಶಕ್ಕೆಲ್ಲ ಹೋಗಬೇಕು ಅಂತ ಅರ್ಥನ ಏನು ಆಯಿತಾ. ಮುಂದೆ ಕಕ್ಷಶೊಭ್ರೇ ನೃಸಿಂಹಸ್ಯ ಬರೀ ಮೈನರ್ ತುಂಬ ಮೈನರ್ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ. ಸದಾ ಅವಸ್ಥಿತಿ ಕಾರಣ, ಇದೆಲ್ಲ ದೊಡ್ಡ ಜ್ಞಾನಿಗೆ ಗೊತ್ತಿರೋದ್ರೆ ಎಂಥ ಸಮಸ್ಯೆ ಬಂದರೂ ಸಾಲ್ವ್ ಮಾಡಿಬಿಡ್ತಾರೆ. ಈ ರೂಪ ಧ್ಯಾನ ಮಾಡಿದಾಗ ಏನಾಗುತ್ತೆ ಅವರಿಗೆ, ಕೆಲಸ ಆಗಿಬಿಡುತ್ತೆ ಅಷ್ಟೇ. ಅವ್ರು ಯಾಕೆ ಬಂತು ಅಂದರೆ ತಿಳುವಳಿಕೆ ಇದ್ದಕ್ಕೆ ಬಂತು, ಉಳಿದರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಭೀತ ಯತಸ್ತೇಷಾಂ ನೃಸಿಂಹ ದ್ರವಂತಿ ಕಕ್ಷಶೊಭ್ರಾಭ್ಯಾಂ ತದಜ್ಞಾನೇಪಿ ರಕ್ಷಣ ಮೃಗಾಭೀತ ಯತಸ್ತೇಷಾಂ ನೃಸಿಂಹಸ್ತು ಆಶ್ರಯ ಸದಾ. ಪ್ರಾಣಿಗಳಿಗೆ ಗೊತ್ತಿಲ್ಲದೇನೆ ಸಿಂಹ ಮೊದಲಾದ ಆಪತ್ ಬಂದರೆ ಗುಹೆ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಯಾಕೆ ಆಸ್ಪತ್ರೆ ನಾನು ಬಾಲ ಹಾಕೊಳ್ಳೋದು ಗೊತ್ತೇ ನಮಗಾಗೆ, ನಾವು ಬಾಲ ಹಾಕೊಂಡ್ಬಿಡ್ತೇವೆ ಅಪಾಯ ಇದೆ ಅಂತ ಗೊತ್ತಾದರೆ. ಆ ಥರ ಸಿಂಹಗಳೆಲ್ಲ ಅಲ್ಲಿ ಹೋಗಿಬಿಡುತ್ತೆ. ಅದು ಅನ್ನೋಯಿಂಗ್ಲಿ ಹೋಗುತ್ತೆ, ಇದು ಆಶ್ಚರ್ಯ. ತಮಗೆ ಪ್ರೊಟೆಕ್ಷನಲ್ಲಿ ಸಿಗುತ್ತೆ, ದೇವ್ರು ಕೊಡ್ತಾರೆ ಅಂತ ಅದು ಬಳಸ್ತಾರೆ ಹೇಳಿ ಆಗಿ ಹೋಗ್ಬಿಡ್ತಾರೆ. ಇದು ಆಶ್ಚರ್ಯ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅಷ್ಟು ಹುಟ್ಟು ತಿಂದ ಅನ್ನ ಹುಟ್ಟು ತಿಂದಾಗ ಹೇಗೆ ಗೊತ್ತಾ ನಮಗೆ, ಅಷ್ಟೊಂದು ಮರ್ಕೊಬಿಟ್ಟಿರ್ತಾರೆ, ಗೊತ್ತಾಗೋದು ಇರೋದೇ ಇಲ್ಲ. ಬಟ್ ಕೆಲಸ ಆಗುತ್ತೋ ಇಲ್ಲೋ, ಅದು ಆ ಥರ. ಆದ್ದರಿಂದ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಕೆಲಸ ಮಾಡ್ತೇವೆ ನಾವೀಗ. ಅದು ಪ್ರಾಣಿಗಳಿಗೂ ಹಾಗೆ ಆಗಿದೆ. ಎಂತಲ್ಲಿ ಹೋದರೆ ಉಳ್ಕೊತೀವಿ ಅಂತ ಪ್ರಾಣಿಗೆ ಪರಮಾತ್ಮ ಜ್ಞಾನ ಕೊಟ್ಬಿಟ್ಟಿರ್ತಾರೆ. ಆ ಜ್ಞಾನ ಅವ್ರಿಗೆ ಅನ್ನೋಯಿಂಗ್ಲಿ ವರ್ಕ್ ಮಾಡ್ತಾನೆ ಇರುತ್ತೆ. ಹಾಗೆ ಕೆಲಸ ಅಂತ ಹೇಳ್ತೀವಿ, ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳೋದಿಲ್ಲ. ಮಾತಾಡ್ತಾರೆ ಚೆನ್ನಾಗಿ ಡ್ರೈವರ್ ಅವರು ಯಾರಾದ್ರೂ ತಕ್ಷಣ ಹೋಗ್ಬಿಡೋದು ಕಾಲ ಕಡೆ ನೋಡಿ ಯೋಚನೆ ಮಾಡಿ ಇದನ್ನು ಮಾಡಿ ಹಾಕೋತಿ ಎರಡು ಆಗಿಬಿಡುತ್ತೆ. ಹಾಗಲ್ಲ, ತಕ್ಷಣ ರಿಫ್ಲೆಕ್ಸ್ ಆಗಿ ಹೊಡಿಲಕ್ಕೆ ಮತ್ತೆ ಕೈ ಅಡ್ಡ ಬರೋದು, ದೊಡ್ಡ ಹೊಡೆಯೋಕ್ಕೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ ತಕ್ಷಣ. ಅದೆಲ್ಲ ರಿಫ್ಲೆಕ್ಸ್ ಆಕ್ಷನ್. ಆ ರೀತಿ ಆಗಿ ದೇವ್ರು ಮಾಡಿಸ್ತಾನೆ ಅದನ್ನು. ಅದು ಸರ್ವೇ ಅದೇ ಇನ್ಸ್ಟಿಕ್ಟ್. ಅದು ಎಷ್ಟೇ ಇನ್ಸ್ಟಿಕ್ಟ್ ಆದರೂ ಕೊನೆಗೆ ಕಂಟ್ರೋಲ್ಡ್ ಬೈ ಗಾಡ್. ಅದು ಮೃಗಾಭೀತ ಯತಸ್ತೇಷ ನೃಸಿಂಹ ಆಶ್ರಯ ಸದಾ ಪಿತೃಣಾಂ ಆಶ್ರಯೋ ಯಸ್ಮಾತ್ ಸಂಕರ್ಷಣ ಉದಾಹೃತಃ.
ಸಂಕಷ್ಟ ರೂಪಿ ಪರಮಾತ್ಮ ಪಿತೃಗಳಿಗೆ ಆಶ್ರಯರಾದ್ದರಿಂದ ಆಗಿರೋದ್ರಿಂದ ಉಪಾಸನೆ ಅದನ್ನು ಮಾಡಬೇಕಾಗಿ ಅತಸ್ತಾನ್ ಪ್ರತಿ ಪಿಂಡಾದೀನ್ ನಿದಧ್ಯತಿ ನಿದಧತಿ ಅಜ್ಞಕಾಪಿ. ಅದಕ್ಕೇನೆ ಪಿಂಡವನ್ನು ಯಾತಕ್ಕೆ ಕೊಡ್ತಾರೆ ಅಂತ ಕೇಳಿದ್ರೆ ಈ ಕಾರಣಕ್ಕೆ ಕೊಡ್ತಾರೆ. ಅಜ್ಞಕಾಪಿ ಹೆಚ್ಚು ತಿಳುವಳಿಕೆ ಇಲ್ಲ, ಬಟ್ ಒಂದು ಕಾನ್ಸೆಪ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ. ಅನ್ಯಥಾ ತನ್ಮೃತಾನಂತೂ ಕುತ ಏವ ಉಪತಿಷ್ಠತಿ. ಆ ರೀತಿ ಮಾಡಿದ್ದರಿಂದನೇ ಸತ್ತೋಗ್ಬಿಟ್ಟಿದ್ದಾರೆ ಅವರು. ಪಿಂಡ ಇಡ್ತಾನೆ, ಇಡೋರಿಗೆ ಅಡ್ರೆಸ್ ಗೊತ್ತಿಲ್ಲ, ಗೊತ್ತಾಯ್ತಿಲ್ಲ, ಆ ಪಿಂಡಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ ಜಡಪದಾರ್ಥ. ಬಟ್ ಯಾರು ತೋರಿಸ್ತಾರೆ? ಪರಮಾತ್ಮ ಕೊಡ್ತಾರೆ. ಇಲ್ಲ ಪೋಸ್ಟ್ ಡಬ್ಬಲ್ಲಿ ಹಾಕಿದರೆ ವ್ಯವಸ್ಥೆ ಇದೆ, ತೊಗೊಂಡೋಗ್ತಾನಿಲ್ಲ ಬಂದವನು, ಅಲ್ಲೇ ಇದ್ರೆ ಹಾಗೆ ಬಿದ್ದಿರುತ್ತೆ ಅಷ್ಟೇ. ಅದು ಬಂದು ತೊಗೊಂಡೋಗಿ ಟೈಮಿಂಗ್ಸ್ ಬೇಕಾದ್ರೆ ತೊಗೊಂಡೋಗಿ ಕೊಡ್ತಾರೆ. ಅಲ್ಲಿ ಮತ್ತೊಂದು ವ್ಯವಸ್ಥೆ ಇದೆ. ನಾವು ಹಾಕಿ ಇಷ್ಟು ಕೆಲಸ ಹಾಕಿಬಿಟ್ರೆ ನಮ್ಮ ಕೆಲಸ ಇಲ್ಲಿ ಮುಗೀತು. ಉಳಿದೆಲ್ಲ ದಿವಸ ವಾಚ್ ಮಾಡ್ತಾ ಕೊಡ್ಬೇಕು. ಇಲ್ಲಿದೆ ಅಲ್ಲಿ ಏನು ಮಾಡ್ತೀವಿ ನೋಡ್ತಾರೆ ಬೇರೆ ಇದ್ರು ನೋಡಬೇಕಾಗಿಲ್ಲ. ಈಗ ಟ್ರ್ಯಾಕ್ ಮಾಡ್ಬೋದು. ಈಗ ಗೊತ್ತಾಯ್ತಾ? ನಾವು ಮಾಡಲಿ ಬಿಡಲಿ ಆ ಕೆಲಸ ಮಾಡೇ ಮಾಡ್ತಾರೆ, ಹೋಗುತ್ತೆ. ಆ ರೀತಿ ದೇವರು ಮಾಡ್ತೀವಿ. ಇಲ್ಲಿ ನಮ್ಗೆ ಅಷ್ಟು ನಂಬಿಕೆ ಇದೆ. ಈ ಪೋಸ್ಟ್ಮ್ಯಾನ್ ಬೇರೆ, ಪೋಸ್ಟ್ ಆಫೀಸರ್ಗಳು ಬೇರೆ, ಪೋಸ್ಟ್ ಮಾಸ್ಟರ್ಗಳು ಬೇರೆ, ಹೇಗೆ ಗೊತ್ತಿದೆ ಹಾಗೆಲ್ಲ ರೂಪಗಳೆಲ್ಲ ಬೇರೆ ಬೇರೆ ಪರಮಾತ್ಮ ಇಟ್ಟಿದ್ದಾರೆ. ಯಾಕೆ ರೂಪ ಪಟ್ಟ ಅಂದರೆ ಈ ರೂಪದಲ್ಲಿ ಇನ್ನೊಬ್ಬರವ್ರಿಗೆ ಕೆಲಸ ಮಾಡಿಸ್ತಾರೆ, ಅವರಿಗೆ ಸಾಧನೆ ಆಗುತ್ತೆ. ಅವ್ರಿಗೆ ಸಂಬಳ ಬರೋದಿಲ್ಲ ಅವ್ರಿಗೀಗ. ಇಲ್ಲ ಅವರೇ ಪೋಸ್ಟ್ ಮಾಸ್ಟರ್ ಮನೆಗೆ ತಂದ್ಕೊಂಡು ವ್ಯವಸ್ಥೆ ಮಾಡಿಬಿಟ್ಟೆ ಏನಾಗ್ತಿತ್ತು? ಎಷ್ಟು ಜನಕ್ಕೆ ಕೆಲಸ ಸಿಗ್ತಿದೆ ಆಗ. ಆದ್ದರಿಂದ ಪರಮಾತ್ಮ ಏನೇ ಮಾಡಿದರೂ ಕೂಡ ಕೆಲಸ ಇವತ್ತೆಲ್ಲ ಕೆಲಸ ಹೋಗ್ಲಿಕ್ಕೆ ವ್ಯವಸ್ಥೆ ಆಗ್ತಾಯಿದೆ. ಇವತ್ತೆಲ್ಲ ವೈಟಪ್ ಆಗ್ತದೆ ಕೆಲಸಗಳೆಲ್ಲ. ಅವ್ರು ಹೇಳ್ತಾರೆ ಬಂದಿದೆ ಅಲ್ಲ ಈಗ ತಿಂಗಳಗಟ್ಟೆ ಮಾಡಿದ್ದನ್ನು 5 ನಿಮಿಷದಲ್ಲಿ ಮಾಡೋಕ್ಕೆ ಅದ್ರ ಗತಿ ಏನೇ ಬರೋದವ್ರಿಗೆ ಎಷ್ಟು ಆಗಿಬಿಡ್ತಾರೆ. ಮನುಷ್ಯ ಬರಲಿ ಬದುಕಲೇ ಆದವರು ಬದುಕೋದು ಗೊತ್ತಿಲ್ಲ, ಕೆಲಸ ದುಡ್ಡು ಬದುಕೋತಾನ. ಭಾರಿ ರಿಸ್ಕಿ ಅದು. ಮುಂದೆ ಈಗ ಗೊತ್ತಾಗಲ್ಲ, ಮುಂದೆ ಕೈ ಮೀರಿ ಬಿಡುತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಹೆಲ್ಪ್ಲೆಸ್ ಅಂತಾರಲ್ಲ, ಎನಿಥಿಂಗ್ ಮೇ ಹ್ಯಾಪನ್ ಹೇಳ್ತಾರೆ. ಭಾರಿ ರಿಸ್ಕ್ ಇದೆ ಅದರೊಳಗೆ. ಒಂದು ರಾಂಗ್ ಕಮ್ಯಾಂಡ್ ಯಾವುದೋ ಕೊಟ್ಬಿಟ್ಟು ಡಮಾರಿಸ್ಬಿಡುತ್ತೆ. ಗೊತ್ತಾಯ್ತಾ? ಅದಕ್ಕಿಂತ ಏನು ಲಾಸ್ ಇಲ್ಲ, ನಾವು ಹುಡುಗರಿಗೆ ಲಾಸ್ ಆಗ್ತದೆ, ಮಾಡುತ್ತೆ. ಆ ಥರ ಆಗುತ್ತೆ. ಅಲ್ಲಿಗೆ ನಾಳೆ ದಿವಸ 9ನೇ ತಾರೀಕು ಈ ಕರೆಂಟ್ ರಿಪೇರಿ ಮಾಡ್ತಿರ್ತಾರೆ. ಬಂದಾಗ ನಾವು ನೋಡೋಕ್ಕೆ ಹೋಗೋದೇ ಇಲ್ಲ. ಲೈಟ್ ಬರುತ್ತೆ ಎಷ್ಟು ಸಾಕು ನಮ್ಗೆ, ಅವೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಯಾವ ವೈರ್ ಬಿಡ್ತಾರೆ, ಯಾವ್ದು ಹಾಕ್ತಾರೆ, ಅವ್ರು ನೋಡ್ಬಿಟ್ಟು ನಮಗೆ ಗಾಬರಿ ಆಗ್ಬಿಡುತ್ತೆ. ಎಲ್ಲೇನಾಗುತ್ತೆ ಅಷ್ಟು ಕನ್ಫ್ಯೂಷನ್. ಕೆಲವರಿಗೆ ತುಂಬ ಹೇಳ್ತಾರೆ, ಅವ್ರಿಗೂ ಗೊತ್ತಾಗಲ್ಲ, ಬಿಟ್ಟು ಹೊಸ ಕನೆಕ್ಷನ್ ಮಾಡಾಕ್ಬಿಡ್ತಾರೆ. ಯಾಕಂದ್ರೆ ಭಾರಿ ಸಿಕ್ಕಾಬಟ್ಟು ಎಲ್ಲಿ ಹಾಕಿದ್ರೆ ಗೊತ್ತಾಗದೆ ಹೋಗ್ಬಿಟ್ರೆ ಭಾರಿ ಡೇಂಜರು. ನಾವು ನೋಡ್ತಾನೂ ಕೊಡೋದಿಲ್ಲ, ನಾವು ರಿಸಲ್ಟ್ ಬೇಕಷ್ಟೇ. ಮಾಡಿದ್ಯಾ ಸರಿ, ಆ ಥರ ನಾವು ಮಾಡ್ತಿರೋದು ಅಷ್ಟೇ ಈಗ. ಬಟ್ ಸಂಬಂಧಪಟ್ಟವ್ರಿಗೆ ಬೇಕು. ಅವು ಎಲ್ಲರೂ ಬಿಟ್ಬಿಟ್ಟು ಮಾಡೋರು ಆಮೇಲೆ. ಸರ್ವೇಂದ್ರಿಯ ಪ್ರೇರಕೇಣ ಈ ಕಾಲಪತಿ ನೀಡಿತಃ ಯದವೋಚ ಮಹಾ